ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಗೊತ್ತು ತಾನೆ, ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತೇನು ಅಂತ ಅಂದರೆ, ಭದ್ರಾವತಿಯಿಂದ ಮಿಲನ್ ಅವ್ರ ಕಸಿನ್ ಬರ್ತಾ ಇದ್ದಾರೆ. ಅವ್ರನ್ನ ಪಿಕ್ ಮಾಡೋಕ್ಕೆ ಹೋಗಬೇಕು. ನೋಡೋಣ, ಆದರೆ ನಾನೇ ಪಿಕ್ ಮಾಡೋಕ್ಕೆ ಹೋಗ್ತೀನಿ. ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ. ನಾನೇ ಪಿಕ್ ಮಾಡೋಕ್ಕೆ ಹೋಗ್ತೀನಿ, ಇಲ್ಲಾಂದರೆ ಮಿಲನ್ ಅವ್ರು ಪಿಕ್ ಮಾಡ್ಕೊಂಡು ಬರ್ತಾರೆ. ಅವಳು ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡಿ ಮುಗಿಸಿರ್ತೀನಿ. ಚಿಕನ್ ಸಾಂಬಾರು ಆ್ಯಂಡ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ ಅಂತಲ್ಲ, ಆಲ್ರೆಡಿ ಪ್ರಿಪೇರ್ ಆಗ್ತಾ ಇದೆ, ಮಾಡೋಕ್ಕೆ ಇಟ್ಟಿದ್ದೀನಿ. ಜಸ್ಟ್ ಅವ್ರು ಬಂದಮೇಲೆ ಕಬಾಬ್ ಮಾಡಬೇಕಾಗುತ್ತೆ ಅಷ್ಟೇ. ರೈಸ್, ಸಾಂಬಾರು, ಕಬಾಬ್, ಅನ್ನ, ಮುದ್ದೆ ಇಷ್ಟು ಅಡುಗೆ ಮಾಡಿದ್ದೀನಿ ಆಲ್ರೆಡಿ. ಈಗ ಇನ್ನೇನು 1 o'clock ಆಗ್ತಾ ಬರ್ತಾಯಿದೆ. ಇನ್ನು 1 hour ಏನೋ ಇದೆ. 1 o'clock ಆದರೆ ಹೋಗ್ಬಿಟ್ಟು ತಸ್ವಿನ ಕರ್ಕೊಂಬರ್ಬೇಕಾಗುತ್ತೆ. ತಸ್ವಿನ ಕರ್ಕೊಂಡು ಬಂದು ಅವಳಿಗೂ ಊಟ ಮಾಡಿಸಿ, ಇನ್ನೂ ನನಗೆ ತುಂಬಾ ಕೆಲಸ ಇದೆ. ತರಕಾರಿ ತೊಗೊಂಬರಕ್ಕೆ ಹೋಗಬೇಕು. ತರಕಾರಿ ಎಲ್ಲ ಖಾಲಿಯಾಗಿದೆ, ತರಕಾರಿ ತೊಗೊಂಬರಕ್ಕೆ ಹೋಗಬೇಕು. ಇವತ್ತು ಸ್ವಲ್ಪ ಚಿಕನ್ ಇಟ್ಟಿದ್ದೆ ಫ್ರಿಜ್ಜಲ್ಲಿ ಅಂದ್ಬಿಟ್ಟು, ಅದರಲ್ಲೇ ಚಿಕನ್ನಲ್ಲೇ ಸ್ವಲ್ಪ ಸಾಂಬಾರು ಆ್ಯಂಡ್ ಕಬಾಬ್ ಮಾಡಿದ್ದೀನಿ. ಇವಾಗ ತರಕಾರಿ ಎಲ್ಲ ಖಾಲಿಯಾಗಿದೆ, ತರಕಾರಿ ತೊಗೊಳಕ್ಕೆ ಹೋಗಬೇಕು. ಇವಾಗ ಹೋಗ್ಲಾ ಅಥವಾ ತಸ್ವಿ ಎಲ್ಲ ಬಂದಮೇಲೆ ಹೋಗ್ಲಾ ಅಂತ ನೋಡ್ತಾಯಿದ್ದೀನಿ. ಹಿಂಗಂದರೆ ಇವಾಗ ಸ್ವಲ್ಪ ಇನ್ನೂ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇನ್ನು ರೈಸ್ ಎಲ್ಲ ಮಾಡಬೇಕಾಗಿದೆ. ನೋಡೋಣ ಯಾವಾಗ ಹೋಗೋಣ ಅಂತ. ಏನಾದರೂ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದಮೇಲೆ ಹಂಗೆ ಲೈಕ್ ಒಂದು ಸಂಜೆ ಹಂಗೆ ಹೋದರೆ ಸ್ವಲ್ಪ ವಾಕ್ ಕೂಡ ಆಗುತ್ತೆ ಅಲ್ವಾ. ಸಂಜೆ ಹಂಗೆ ಹೋಗ್ಬಿಟ್ಟು ಬರೋಣ, ಒಂದು 4 o'clock ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಅವ್ರು ಬಂದು ಊಟ ಎಲ್ಲ ಮಾಡಿ ಒಂದು ಸ್ವಲ್ಪ ರೆಸ್ಟ್ ಆಗುತ್ತೆ ಅಲ್ವಾ. ಸೊ ರೆಸ್ಟ್ ಆದಮೇಲೆ ಒಂದು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬಂದರೆ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಸೊ ಒಂದೇ ಕೈಯಲ್ಲಿ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗೋಗ್ಬಿಡುತ್ತೆ. ಫುಲ್ ಕೈಯೆಲ್ಲ ನೋವು ಬಂದ್ಬಿಡುತ್ತೆ. ಒಂದೇ ಹ್ಯಾಂಡಲ್ ಹಿಂಗೆ ಲೈಕ್ ಹಿಂಗೆ ಈ ಥರ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಏನಾದರೂ ಸ್ಟ್ಯಾಂಡ್ ಏನಾದರೂ ತೊಗೋಬೇಕು. ನಾನು ಇನ್ನೂ ಸ್ಟ್ಯಾಂಡ್ ಗಿಂಡಿ ಇಲ್ಲ, ಏನು ತೊಗೊಂಡೇ ಇಲ್ಲ. ಏನೇನು ಬೇಕಾದೆಲ್ಲ ಜಸ್ಟ್ ಏನು ತೊಗೊಂಡೇ ಇಲ್ಲ. ಜಸ್ಟ್ ಫೋನಲ್ಲಿ ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ಜಸ್ಟ್ ಹಿಂಗೆ ಒಂದು ಸೆಲ್ಫಿ ಸ್ಟ್ಯಾಂಡ್ ಇದೆ, ಸೆಲ್ಫಿ ಸ್ಟ್ಯಾಂಡು. ಆಮೇಲೆ ಹಿಂಗೆ ನಿಲ್ಸೋ ಸ್ಟ್ಯಾಂಡ್ ಇದೆ, ಅದೊಂದರಲ್ಲಿ ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನೂ ರಿಂಗ್ ಲೈಟ್ ತೊಗೋಬೇಕು. ಈಗಲೇ ತೊಗೊಳ್ಳಲ್ಲ, ಇನ್ನು ಮೈಕ್ ತೊಗೋಬೇಕು, ರಿಂಗ್ ಲೈಟ್ ತೊಗೊಬೇಕು. ಇನ್ನು ಈಗಲೇ ತೊಗೊಳ್ಳಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕೈಯೆಲ್ಲ ಹಿಂಗೆ ಇಟ್ಕೊಂಡು ಕೈಯೆಲ್ಲ ನೋವು ಬಂದೋಗ್ಬಿಡುತ್ತೆ ಅಲ್ವಾ. ಓಕೆ ಗೈಸ್, ಈಗ ಮಿಲನ್ ಅಥವಾ ನಾನು ಹೋಗ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಹೋಗ್ಬಿಟ್ಟು ಕರ್ಕೊಂಬರ್ತೀವಿ ಮಿಲನ್ ಕಸಿನ್ನ. ಅವ್ಳು ಬಂದು ಊಟ ಮಾಡಾದಮೇಲೆ ತರಕಾರಿ ಸ್ವಲ್ಪ ರೆಸ್ಟ್ ಆದಮೇಲೆ ತರಕಾರಿ ತೊಗೊಂಬರಕ್ಕೆ ಹೋಗಬೇಕು. ತರಕಾರಿ ತಂದು ಅಡುಗೆ ಮಾಡ್ಕೊಳ್ತೀನಿ. ಹಾಯ್ ಬಂಗಾರಿ, ಸ್ಕೂಲ್ ಮುಗೀತಾ? ಏನು ಹೇಳ್ಕೊಟ್ರು ಸ್ಕೂಲಲ್ಲಿ? ಸ್ಟಾರ್ ಹಾಕಿಸ್ಕೊಂಡಿದ್ಯಾ ಬಂಗಾರಿ? ಇರು ಬಂಗಾರಿ, ಸ್ಟಾರ್ ಹಾಕಿಸ್ಕೊಂಡಿದ್ಯಾ? ತೋರಿಸು. ವಾವ್, ಸ್ಟಾರು! ಏನಕ್ಕೆ ಸ್ಟಾರ್ ಹಾಕಿದ್ದು? ಏನಕ್ಕೆ ಸ್ಟಾರ್ ಹಾಕಿದ್ದು? ಏನಕ್ಕೆ ಸ್ಟಾರ್ ಹಾಕಿದೆ ಹೇಳು? ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಚಿನ್ನಮ್ಮ? ಯಾರು ಬಂದಿದ್ದಾರೆ? ಯಾರು ಬಂದಿದ್ದಾರೆ ಹೇಳು? ಯಾರು ಬಂದಿದ್ದಾರೆ ನಮ್ಮ ಮನೆಗೆ? ಚಿಂಟು ಅಕ್ಕನ? ಚಿಂಟು ಅಕ್ಕ ಬಂದಿದ್ಯಾ? ಚಿನ್ನಮ್ಮ, ಯಾರಿದ್ದು? ಚಿಂಟು ಅಕ್ಕ ಎಲ್ಲಿ ಅಂತ ಕೇಳ್ತಿದ್ದಾಳೆ. ಚಿನ್ನಮ್ಮ ಇಲ್ಲಿ ನೋಡಿಲ್ವ, ಒಂದು ನಿಮಿಷ. ಯಾರದು? ಯಾರದು? ಯಾರು ಬಂದಿದ್ದಾರೆ? ಸ್ಕೂಲಿಗೆ ಹೋಗಿ ಬಂದ್ಯಾ ನೀನು? ನೋಡು, ಚಿನ್ನು ಅಕ್ಕ ನಿನ್ಗೇನೋ ತಂದಿದೆ ಅಂತೆ. ಇದು ಯಾರು ಗೊತ್ತಾ? ಚಿಂಟು ಅಕ್ಕ ಇದೆಯಲ್ಲ, ಅವ್ರ ಅಕ್ಕ ಇದು. ಅವ್ರ ಅಕ್ಕ ನೋಡು. ಚಿನ್ನು ಅಕ್ಕ ಏನೋ ತಗೊಬಂದಿದ್ದಾರೆ ನಿನಗೆ. ಏನು ತಂದಿದ್ದಾರೆ? ಚಾಕಿ. ಉಮ್ಮ ಕೊಡ್ಬೇಕು. ಮುತ್ತ ಅಂತ ಕೊಡು. ಥ್ಯಾಂಕ್ ಯು ಹೇಳು ಚಿನ್ನಮ್ಮ. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳೆ. ಯಾಯ್
ಏಯ್ 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 ಚಿನ್ನಮ್ಮ ಹೇಳಲ್ವಾ ನೀನು ಥ್ಯಾಂಕ್ ಯು. ಅಲ್ಲಿ ನೋಡಿ ಇನ್ನೂ ಏನೋ ಕೊಡ್ತಾ ಇದೆ. ಏ ಟೂ ಚಾಕ್ಲೇಟ್ಸ್. ಏಯ್ ಓಕೆ ಬಂಗಾರಿ ಮಗಳು. ಏ 3 ಚಾಕ್ಲೇಟ್ಸ್. ಬಾ ಮತ್ತೆ ಸ್ಕೂಲಿಗೆ ಹೋಗ್ಬಂಡ ನೀನು. ಥ್ಯಾಂಕ್ ಯು ಹೇಳು ಬಂಗಾರಿ. ಸ್ಕೂಲಿಗೆ ಹೋಗಿದ್ಯಾ? ಚೆಕ್ ಮಾಡ್ತೀನಿ ಏನ್ ಹೇಳ್ಕೊಟ್ರು? ಬಂಗಾರಿ ABCD ಹೇಳ್ಕೊಟ್ರಾ? ಆಮೇಲೆ ಐಡಿ ಕಾರ್ಡ್ ಇದೆಯಾ? ಇದ್ಯಾರಿದು? ಇದು ನನ್ನನ್ ಮಾತ್ರ ಉಷಾನಾ? ಮಮ್ಮಿ ಅನ್ನಲ್ಲ. ನನ್ನನ್ ಮಾತ್ರ ಉಷಾನಾ? ಇದ್ಯಾರಿದು? ಗುಡ್ಕೊಂಡು ನೀನು ಅಲ್ಲ? ಚಿನ್ನಮ್ಮ ಯಾರು ಬಂದಿರೋದು? ಏಯ್ 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 ಇಲ್ಲಿ ನೋಡಿ ಯಾರೇ ಬಂದಿರೋದು. ಇವತ್ತು ಹೇಳ್ದಂಗೆ ಚಿಕನ್ ಸಾಂಬಾರು ಕಬಾಬ್ ಮಾಡಿದ್ದೆ. ತತ್ಸ್ವಿ ಅಂತೂ ಕಬಾಬ್ ಫಸ್ಟ್ ಅವಳು ಏನಾದರೂ ನಾವು ಕಬಾಬ್ ಮಾಡಿದ್ರೆ ಅವಳು ಊಟನೇ ಮಾಡಲ್ಲ. ಫಸ್ಟ್ ಅವಳು ಕಬಾಬ್ ತಿಂದು ಖಾಲಿ ಮಾಡಬೇಕು, ಆಮೇಲೆ ಊಟ ಮಾಡಬೇಕು. ಕಬಾಬ್ ತಿಂದು ಖಾಲಿ ಮಾಡಿದ್ಲು ಆ್ಯಂಡ್ ಸ್ವಲ್ಪ ಅನ್ನ ಹಾಕಿಸ್ಕೊಂಡ್ಲು. ಅನ್ನನೂ ಕೂಡ ತಿಂದಿಲ್ಲ ಅವಳು. ಅವಳಿಗೆ ಸಾಂಬಾರು ತುಂಬ ಇಷ್ಟ ಆಗೋಗಿತ್ತು. ತುಂಬ ಚೆನ್ನಾಗಿತ್ತು ಸಾಂಬಾರು, ತುಂಬ ಚೆನ್ನಾಗಿ ಬಂದಿತ್ತು. ಚಿಕನ್ ಸಾಂಬಾರು ಮಾಡಿದ್ದೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ನಂಗೆ ತುಂಬ ದಿನ ಆಗಿತ್ತು ಚಿಕನ್ ಸಾಂಬಾರು ಮಾಡಿ. ನಾನು ಜಸ್ಟ್ ಯಾವಾಗಲೂ ಬಿರಿಯಾನಿ ಮಿಲನ್ಗೆ ಬಂದುಬಿಟ್ಟು ಬಿರಿಯಾನಿ ತುಂಬ ಇಷ್ಟ, ಬಿರಿಯಾನಿ ಕಬಾಬು. ತಸ್ವಿಗೆ ಕಬಾಬ್ ಇಷ್ಟ. ಸೊ ನಾನು ಏನಾದರೂ ತಿನ್ಕೊತೀನಿ, ಪರವಾಗಿಲ್ಲ. ಕಬಾಬು ಬಿರಿಯಾನಿ ಅಂತ ಆ ಥರ ಎಲ್ಲ ಏನಿಲ್ಲ. ಇವತ್ತು ತುಂಬ ದಿನಗಳ ಹಿಂದೆ ನಾನು ಸಾಂಬಾರು ಮಾಡಿದ್ದೆ. ನೋಡಿ ಅವಳು ಅನ್ನ ಬೇಡ ಅಂದ್ಬಿಟ್ಟು ಎತ್ತಾಗ್ತಾ ಇದ್ದಾಳೆ. ಅನ್ನನೇ ತಿಂದಿರಲಿಲ್ಲ, ಬರೀ ಕಬಾಬ್ ಸಾಂಬಾರು ಮಾತ್ರ ಒಂದು 3 ಸ್ಪೂನ್ 4 ಸ್ಪೂನ್ ಸಾಂಬಾರು ತಿಂದು. ಮುದ್ದೆ ಹಾಕಿದ್ದೆ, ಮುದ್ದೆನೂ ತಿಂದಿಲ್ಲ, ಅನ್ನನೂ ತಿಂದಿಲ್ಲ, ಬರೀ ಚಿಕನ್ನು ಸಾಂಬಾರು ಮಾತ್ರ ಕುಡಿತಿದ್ಲು. ಅವ್ರ ಪಪ್ಪ ಅನ್ನ ತಿನ್ನು ಅಂತ ಹೇಳ್ತಿದ್ರು. ಅವಳು ತಿಂತಾ ಇರಲಿಲ್ಲ. ನಾನು ಸಾಂಬಾರೇನೇ ಕುಡಿತೀನಿ ಅಂದ್ಬಿಟ್ಟು ಸಾಂಬಾರು ಕುಡಿತಿದ್ಲು. ತುಂಬ ದಿನ ಆಗಿತ್ತು ಸಾಂಬಾರು ಮಾಡಿ. ಆ್ಯಂಡ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು. ಅದಕ್ಕೇ ಅವಳು ಕೂಡ ಟೇಸ್ಟ್ ನೋಡಿಕೊಂಡು ಇನ್ನೂ ಸಾಂಬಾರು ಬೇಕು, ಇನ್ನೂ ಸ್ವಲ್ಪ ಸಾಂಬಾರು ಹಾಕು ಅಂತ ಅಂದ್ಕೊಂಡು ಸಾಂಬಾರು ಕೊಟ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾಳೆ. ಅವಳು ಮಾತ್ರ ಅವಳ ಡ್ರೆಸ್ ಮಾತ್ರ ಫುಲ್ಲು ಸಾಂಬಾರು ಮಾಡ್ಕೊಂಡಿದ್ಲು. ಫುಲ್ಲು ಅಂದರೆ ಬಾಯೆಲ್ಲ ಆಗಿರುತ್ತಾ, ಹಿಂಗೆ ಒರೆಸ್ಕೋತಾಳೆ ರೈಟ್ ಸೈಡು. ಸೊ ಅಲ್ಲಿ ಮುಂದೆಗಡೆ ಎಲ್ಲ ಸಾಂಬಾರು ಚೆಲ್ಕೊಂಡು, ಪ್ಯಾಂಟೆಲ್ಲ ಸಾಂಬಾರು ಚೆಲ್ಕೊಂಡಿದ್ಲು. ನೀಟಾಗೆ ಊಟ ಮಾಡಿಲ್ಲ, ಸಾಂಬಾರು ಮಾತ್ರ ಬಿಟ್ಕೊಂಡ್ಲು. ಆಮೇಲೆ ಅವಳಿಗೆ ಚಿಕನ್ ಎಲ್ಲ ತಿಂದಿದ್ಲಲ್ಲ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಲೈಟಾಗಿ ಮುದ್ದೆ ತಿನ್ನಿಸ್ಲಿಕ್ಕೆ ಹೋಗಲಿಲ್ಲ. ಸ್ವಲ್ಪ ಲೈಟಾಗೆ ರೈಸ್ ಮಾತ್ರ ತಿನ್ನಿಸ್ದೆ. ಅದು ಸ್ವಲ್ಪ ಸಾಂಬಾರು ಜಾಸ್ತಿ ಹಾಕಿ ರೈಸ್ ಎಲ್ಲ ತಿನ್ನಿಸ್ತಿದ್ದೆ. ನಮ್ಮದು ಎಲ್ಲ ಊಟ ಆಯಿತು. ನಾವೆಲ್ಲ ಎದ್ದೋಳ್ಬಿಟ್ರೆ ಅವಳು ಎದ್ದೋಳ್ಬಿಡ್ತಾಳೆ ಅಂದ್ಬಿಟ್ಟು ನಾವು ಊಟ ಆದ್ರೂ ಹಾಗೆ ಕೂತ್ಕೊಂಡಿದ್ದೆ. ಆಮೇಲೆ ಊಟ ಆಯಿತು. ಊಟ ಆದಮೇಲೆ ಅವಳು ಕೂಡ ಡ್ರೆಸ್ ಚೇಂಜ್ ಮಾಡಿದೆ, ಸಾಂಬಾರೆಲ್ಲ ಮಾಡ್ಕೊಂಡಿದ್ಲು ಅಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಸುಮ್ಮನೆ ಕ್ಯಾಮ್ರಾದಲ್ಲಿ ಫೋಟೋಸ್ ನೋಡ್ತಾಯಿದ್ವಿ. ಕೃಷ್ಣನ ಜನ್ಮಾಷ್ಟಮಿ ದಿನ ತಕ್ಕೊಂಡಿದ್ವಿ, ಆ ಫೋಟೋಸ್ ನೋಡ್ತಾಯಿದ್ರಿ. ಆಮೇಲೆ ಇವಳು ಫೋಟೋ ನಂದು ಪಪ್ಪ ಅಂತ ಬಂದಳು. ಅವ್ರ ಡ್ಯಾಡಿ ಕೂಡ ಇನ್ನೂ 1-2 ಫೋಟೋಸ್ ತೆಗೆದ್ರು. ಅವಳು ಫೋಟೋಸ್ ತೆಗಿಬೇಕಾದ್ರೆ ನೀವು ನೋಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಪೋಸ್ ಕೊಟ್ಟಿದ್ದಾಳೆ ಅಂದರೆ ಅಷ್ಟು ಚೆನ್ನಾಗಿ ಪೋಸ್ ಕೊಟ್ಟಿದ್ದಾಳೆ. ಪೋಸ್ ಕೊಡು. ಯಾವ ಪೋಸ್ ಕೊಡ್ತೀಯಾ? ಕ್ಯಾಮ್ರಾ ಎತ್ತಿ ಮಿಲನ್. ವಾವ್, ನೋಡಿ ಎಷ್ಟು ಚೆನ್ನಾಗಿರೋ ಪೋಸ್ ಕೊಡ್ತಾ ಇದ್ದಾಳೆ. 2 ವರ್ಷದ ಹುಡುಗಿರು ಯಾರಾದ್ರೂ ಹಿಂಗೆ ಪೋಸ್ ಕೊಡ್ತಾರಾ? ಅವಳಿಗೆ ನಾವಂತೂ ಈ ಥರ ಪೋಸ್ ಮಾಡು ಅಂತ ಹೇಳೇ ಕೊಟ್ಟಿಲ್ಲ, ಅವಳೇ ಮಾಡ್ತಾಯಿದ್ಲು. ಆ್ಯಂಡ್ ಫೋಟೋಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಫೋಟೋಸ್ ಏನು ಕ್ಲಿಕ್ ಮಾಡಿದ್ದಾರೆ ಅಂತ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಅವಳು ಇನ್ನೂ ಫೋಟೋ ತೆಗಿಪಪ್ಪ ಅಂತ ಫೋಟೋಸ್ ತೆಗಿಸ್ತಿದ್ರು. ಅವ್ರ ಪಪ್ಪ ಪೋಸ್ ಹೇಳ್ಕೊಡ್ತಾಯಿದ್ರು. ಅವಳಿಗೆ ಒಂದು ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಬಂದು ಅವಳ ಫೋಟೋಸ್ ನೋಡಬೇಕು, ತೋರಿಸು ಹೇಗಿದೆ ಅಂತ ನೋಡಬೇಕು. ನೋಡಿ ಬಂದು ನೋಡ್ತಾಳೆ. ಆ್ಯಂಡ್ ನೋಡಾದ್ಮೇಲೆ ತಿರ್ಗಾ ಹೋಗ್ತಾಳೆ ತಿರ್ಗಾ ಪೋಸ್ ಕೊಡ್ತಾಳೆ. ಅದೇ ರೀತಿ ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಫೋಟೋಸ್ ಹೇಗೆ ಬಂದಿದೆ ಅಂತ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸರಿನಾ? ಫೋಟೋ ಸ್ಟೇಷನ್ ಎಲ್ಲ ಮುಗ್ದಾದ್ಮೇಲೆ, ಫೋಟೋ ಶೂಟ್ಸ್ ಎಲ್ಲ ಆದಮೇಲೆ ಮುಂದೆ ನೋಡ್ತಾ ಇದ್ರೆ ನಿಮಗೆ ಅಪ್ಪ ಮಗಳು ಡ್ಯಾನ್ಸ್ ಆಡ್ತಾರೆ, ಹಾಗೆ ಮುಂದೆ ನೋಡ್ತಾ ಇರಿ ಗೊತ್ತಾಗುತ್ತೆ. ಇವಾಗ ನಾನು ಫೋಟೋಸ್ ಎಲ್ಲ ತೆಗ್ದಿರೋ ಫೋಟೋಸ್ನೆಲ್ಲ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇದು ನೋಡಿ ಅವಳು ಹೇಗೆ ಪೋಸ್ ಕೊಡ್ತಾಳೆ, ಇದೆಲ್ಲ ನಾವು ಹೇಳ್ಕೊಟ್ಟೇ ಇಲ್ಲ. ಅಲ್ಲಿ ಹೋಗ್ತಾಳೆ ಎಷ್ಟು ಮುದ್ದಾಗಿ ಪೋಸ್ ಕೊಡ್ತಾ ಇದ್ದಾಳೆ ಅಂದರೆ ನಮಗೇ ಲೈಕ್ ಸರ್ಪ್ರೈಸಿಂಗ್ ಆಗಿತ್ತು, ಅಷ್ಟು ಚೆನ್ನಾಗಿ ಪೋಸ್ ಕೊಡ್ತಾಯಿದ್ರು. ಕೈ ಹಿಂಗೆ ಹಿಡ್ಕೊ ಚಿನ್ನಮ್ಮ, ಕೈ ಹಿಂಗೆ ಹಿಡ್ಕೊ. ಆ್ಯಂಡ್ ಇವಾಗ ನೋಡಿ ನಾನು ಫೋಟೋಸು ಆ ಕ್ಯಾಮ್ರಾದಲ್ಲೇ ಜಸ್ಟ್ ಹಂಗೆ ಶೂಟ್ ಮಾಡಿದ್ದೀನಿ ಹೇಗಿದೆ ಅಂತ. ಕ್ಯೂಟಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ಫೋಟೋಸ್ ಎಲ್ಲ. ಅಕ್ಕನ ಹತ್ರ ಹೋಗಿ ತೋರಿಸ್ತಾಳೆ. ಇದಕ್ಕೂ ತೋರಿಸ್ಬೇಕಾ? ಇದು ಚೆನ್ನಾಗಿದೆ. ಏನು ಇದು ನೋಡ್ರಪ್ಪ, ಕ್ಯೂಟ್ ಆಗಿದೆ ಅಲ್ಲ. ಫೋಟೋಸು ಸಿನಿಮಾ ಸೂಪರ್ ಕಣೆ. ಸಖತ್ತಾಗಿ ಮಾಡಿದೆ ಬಂಗಾರಿ ಡ್ಯಾನ್ಸ್ನ. ಸೂಪರ್. ಅವ್ರಿಗೆ ಸಾಂಗ್ ಹಾಕೊಡ್ಬೇಕು.
ಡ್ಯಾನ್ಸ್ ಮಾಡೋಣ. ಅಪ್ಪ ಮಗಳದ್ದು ಡ್ಯಾನ್ಸ್ ಮುಗೀತು. ಸೊ ನಾವು ಈ ಕಡೆ ತರಕಾರಿ ತೊಗೊಳಕ್ಕೆ ಬಂದಿದ್ರಿ. ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊತೀನಿ. ನಾವಂತೂ ತುಂಬ ಎಂಜಾಯ್ ಮಾಡಿದ್ರಿ. ಅಪ್ಪ ಮಗಳು ಡ್ಯಾನ್ಸ್ ಎಷ್ಟು ಕ್ಯೂಟಾಗಿ ಡ್ಯಾನ್ಸ್ ಆಡ್ತಾಯಿದ್ಲು ನೋಡಿ ನಮ್ಮ ಮಗಳು. ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಅವಳು ಡ್ಯಾನ್ಸ್ ಮಾಡಿದ್ದಾಳೆ. ಅವಳಿಗೆ ಸ್ವಲ್ಪನೂ ಎನರ್ಜಿ ಡೌನ್ ಆಗಿಲ್ಲ, ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ಲು. ಡ್ಯಾನ್ಸ್ ಎಲ್ಲ ಮುಗೀತು. ಸೊ ನಾವು ತರಕಾರಿ ತೊಗೊಳಕ್ಕೆ ಬಂದ್ವಿ. ಮನೆ ಹತ್ರನೇ ಅಂದರೆ ಈ ರಿಲಯನ್ಸ್ ಔಟ್ಲೆಟ್ಸ್ಗೆಲ್ಲ ತರಕಾರಿಗಳಾಗ್ತಾರಲ್ಲ, ಸೊ ಅಲ್ಲಿನೇ ತರಕಾರಿಗಳಾಗ್ತಾರೆ. ಅಂದರೆ ಎಲ್ಲ ತರಕಾರಿಗಳಿರುತ್ತೆ. ನಾವು ಯಾವಾಗಲೂ ಅಲ್ಲೇ ಹೋಗ್ಬಿಟ್ಟು 1 ವೀಕ್ ಅಥವಾ 10 ಡೇಸ್ಗೆ ಆಗೋಷ್ಟು ತರಕಾರಿ ತೊಗೊಂಡು ಬಂದುಬಿಡ್ತೀನಿ. ಎಲ್ಲ ಥರ ತರಕಾರಿ ಸಿಗುತ್ತೆ, ಸೊಪ್ಪು ಸಿಗುತ್ತೆ. ಆ್ಯಂಡ್ ಇವನ್ ಹೇಳಬೇಕಂದ್ರೆ ಕಮ್ಮಿ ಪ್ರೈಸ್ಗೂ ಕೂಡ ಸಿಗುತ್ತೆ. ನೀವು ಆಚೆಗಡೆ ಹೋದರೆ 60 ರೂಪೀಸ್ ಆ ಥರ ಇದ್ದರೆ ಇಲ್ಲಿ ಜಸ್ಟ್ 25 ರೂಪೀಸ್ 30 ರೂಪೀಸ್ ಇರುತ್ತೆ ತರಕಾರಿಗಳು. ತರಕಾರಿ ತಗೊಂಡ್ಮೇಲೆ ಪಕ್ಕದಲ್ಲೇ ನಿಮ್ಗೆ ಬಿಲ್ಲಿಂಗ್ ಕೌಂಟರ್ ಕೂಡ ಇರುತ್ತೆ. ನೀವು ಅಂದರೆ ಈಗ ಮಾಲ್ಗಳೆಲ್ಲ ಹೋದರೆ ಹೇಗೆ ಬಿಲ್ ಮಾಡಿ ಸ್ಲಿಪ್ ಕೊಡ್ತಾರೆ, ಅದೇ ರೀತಿ ಇಲ್ಲಿ ಕೂಡ ಬಿಲ್ ಮಾಡಿ ಸ್ಲಿಪ್ ಕೊಡ್ತಾರೆ. ನಾನು ಯಾವಾಗಲೂ ಇಲ್ಲೇ ತರಕಾರಿ ತೊಗೊಳಕ್ಕೆ ಬರೋದು. ಫ್ರೆಶ್ಶಾಗಿ ಕೂಡ ಇರುತ್ತೆ. ಒಂದೊಂದು ಸಲ ವೆರೈಟಿ ವೆಜಿಟೇಬಲ್ಸ್ ಇರುತ್ತೆ. ಅದು ನನಗೆ ಏನಂತಲೇ ಗೊತ್ತಿರಲ್ಲ ಆಗಿರುತ್ತೆ. ಫ್ರೂಟ್ಸ್ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಇದ್ದರೆ ಒಂದು ಸ್ವಲ್ಪ ದಿನ ಬಂದು ತಗೊಂಡು ಹೊಂಟೋಗ್ಬಿಡ್ತಾರೆ. ಎಲ್ಲ ನನ್ನ ಮಗಳು ತೊಗೊಂಬಂದು ತರಕಾರಿಗಳು ಕೊಡ್ತಾಯಿದ್ಲು. ನಾನು ಕೂಡ ಬಿಲ್ಲಿಂಗ್ ಹಾಕ್ಸ್ಕೊತಾ ಇದ್ದೆ. ಅಲ್ಲಿ ಒಂದೊಂದಕ್ಕೆ ಬಿಲ್ ಹಾಕಿಸ್ತಾ ಇದ್ದೆ ನಾನು. ಮನೆಗೆ ಬಂದು ತರಕಾರಿ ಎಲ್ಲ ತೆಗೆಸ್ಕೊಂಡು ವಾಕ್ ಮಾಡ್ಕೊಂಡು ಹೋಗಿದ್ವಿ. ನಮ್ಮದು ಬೈಕ್ ಬಂದುಬಿಟ್ಟು ಮಿಲಾನ್ ತೊಗೊಂಡು ಹೋಗಿದ್ರು. ಸೊ ಮನೆ ಹತ್ರನೇ ಇರೋದು, ಏನೊಂದು 300 ಮೀಟರ್ಸ್ ಇದೆ ಅಷ್ಟೇ. ಅಲ್ಲಿಂದ ಬಂದು ಹಂಗೆ ಹೇಳ್ದಂಗೆ ಊಟ ಎಲ್ಲ ಮಾಡಿದ್ವಿ ಅಲ್ಲ, ಒಂದು ಲೇಟಾಗೇ ಊಟ ಆಯಿತು. ಇವತ್ತೊಂದು 3 o'clock ಆಗೇ ಊಟ ಆಯಿತು. ಊಟ ಮುಗಿಸ್ಕೊಂಡು ಹಾಗೆ ಅಪ್ಪ ಮಗಳು ಡ್ಯಾನ್ಸ್ ಆಡಿದ್ರಲ್ಲ, ಅದನ್ನು ನೋಡಿಕೊಂಡು ತರಕಾರಿ ತೊಗೊಂಬರೋಕ್ಕೆ ಹೋಗೋಣ ಅಂದ್ಬಿಟ್ಟು ಹಾಗೆ ವಾಕ್ ಮಾಡ್ಕೊಂಡು ಹೋಗಿದ್ವಿ. ನಾನು ಅಷ್ಟೇ ಯಾವಾಗಲೂ ತರಕಾರಿನ 1 ವೀಕ್ 10 ಡೇಸ್ಗೆ ಆದಂಗೆ ತೊಗೊಂಬಂದುಬಿಡ್ತೀನಿ ಅಂತ ಹೇಳಿದ್ದೆ ನಿಮ್ಮ ಹತ್ರ. ತಗೊಂಡು ಬಂದು ನಾನು ಈ ಥರ ಸಪ್ರೇಟಾಗಿ ಕವರಲ್ಲಿ ತೆಗ್ದಿಟ್ಕೊಂಡ್ಬಿಡ್ತೀನಿ. ಯಾವ್ಯಾವುದು ತರಕಾರಿನ ಸಪ್ರೇಟ್ ತೆಗ್ದಿಟ್ಕೊಂಡ್ಬಿಟ್ರೆ ನಾವು ನೆಕ್ಸ್ಟು ಏನಾದರೂ ತೊಗೊಬೇಕು ತರಕಾರಿ ಅಂತ ಅಂದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಜೋಡಿಸಿಟ್ಕೊಂಡ್ಬಿಡ್ತೀನಿ ತರಕಾರಿಗಳನ್ನೆಲ್ಲ. ಇದೇ ಗ್ಯಾಪಲ್ಲಿ ತಸ್ವಿಗೆ ವೆಜಿಟೇಬಲ್ಸ್ ಯಾವ ವೆಜಿಟೇಬಲ್ಸ್ ಅಂತ ತೋರಿಸ್ತಾ ಇದೆ. ಅವಳಿಗೆ ಗೊತ್ತಿರಲಿಲ್ಲ ಇದು ಏನಂತ. ಸೊ ಅವಳಿಗೆ ತೋರಿಸಿದಾಗ ಏನೋ ಬೇರೆ ನೇಮ್ ಹೇಳ್ತಾ ಇದ್ಲು. ನಾನು ಹೇಳ್ಕೊಡ್ತಾ ಇದ್ದೆ, ಇದು ಈ ತರಕಾರಿ ಅಂತ. ಫಸ್ಟ್ ನಾನು ಕೇಳ್ತೀನಿ ಅವಳಿಗೆ ಗೊತ್ತಿಲ್ಲ ಅಂತ ಅಂದರೆ ಈ ತರಕಾರಿ ಇದು ಕ್ಯಾರೆಟ್, ಇದು ಬ್ರಿಂಜಾಲ್, ಕ್ಯಾಪ್ಸಿಕಮ್ ಅಂತ ಹೇಳ್ಕೊಡ್ತಾ ಇರ್ತೀನಿ. ಮಶ್ರೂಮ್ ಎಲ್ಲ ತೊಗೊಂಬಂದಿದ್ದೆ. ಆಮೇಲೆ ಅಲ್ಲಿ ಇವನ್ ಹೇಳ್ಬೇಕಂದ್ರೆ ಮೊಳಕೆ ಕಟ್ಟಿರ್ತಾರಲ್ಲ ಕಾಳುಗಳು, ಅದು ಇರುತ್ತೆ. ಇವಳಂತೂ ನಾನು ಏನು ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ. ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಏನಾದರೂ ತೆಗಿಯೋದು ಅದು ಇದು ಮಾಡ್ತಾ ಇರ್ತಾಳೆ. ಫ್ರಿಜ್ಜಲ್ಲಿ ಇಡಬೇಕು ತರಕಾರಿನ ಅಂತ ಹೋದರೆ ಅವಳು ಮಮ್ಮ ನಾನು ಇಡ್ತೀನಿ ಫ್ರಿಜ್ಜಲ್ಲಿ ಕೊಡು ಅಂತ ಹೋಗ್ತಾಳೆ. ಫ್ರಿಜ್ ತೆಗಿಯೋದಂತೂ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಇವಾಗ ಫ್ರಿಜ್ ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ ಅವಳಿಗೆ. ಇವಾಗ ಫ್ರಿಜ್ ತೆಗ್ದು ಅಲ್ಲೇನಾದರೂ ಚಾಕ್ಲೇಟ್ಸು ಬಿಸ್ಕೆಟ್ಸ್ ಇದ್ದರೆ ತೊಗೊಂಡ್ಬಿಡ್ತಾಳೆ. ಜಾಸ್ತಿ ನಾವು ಅವಳಿಗೆ ಚಾಕ್ಲೇಟ್ಸ್ ಎಲ್ಲ ಕೊಡೋದಿಲ್ಲ, ವೀಟ್ ಬಿಸ್ಕೆಟ್ ಕೊಡ್ತೀವಿ ಅಷ್ಟೇ. ಚಾಕ್ಲೇಟ್ ಒಂದ್ಸಲಿ ಲಾಲಿಪಾಪು ಅಥವಾ ಡೈರಿ ಮಿಲ್ಕ್ ಒಂದೊಂದು ಪೀಸ್ ಕೊಡ್ತೀವಿ ಅಷ್ಟೇ. ನಾನು ಹೇಳ್ದಂಗೆ ಎಲ್ಲ ತರಕಾರಿಗಳನ್ನ ತೊಗೊಂಡು ಇಟ್ಕೊತಾ ಇದ್ದೆ. ತೆಗೆದ್ಬಿಟ್ಟು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೆ. ಆ್ಯಂಡ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ, ನನ್ನ ಅಪ್ಪ ಮಗಳು ಡ್ಯಾನ್ಸ್ ಆಡಿರೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬ್ ಮಾಡ್ದಿರೇ ವಿಡಿಯೋ ನೋಡೋಕ್ಕೆ ಹೋಗಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಆ್ಯಂಡ್ ನಿಮ್ಗೆ ಯಾವಾಗಲೂ ಹೇಳ್ದಂಗೆ ನಮಗೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಏನಾದರೂ ವ್ಯೂಸ್ ಜಾಸ್ತಿ ಬರ್ತಾಯಿದೆ, ಏನಾದರೂ ವಿಡಿಯೋ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಸೊ ಪ್ಲೀಸ್
ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ ಮಾಡಿಬಿಡಿ. ಓಕೆನಾ? ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.